ಒಂದು ಸಮಯ ಮುಂದಕ್ಕೆ ಹೋಗ್ತಿದ್ದಾಗೆಲ್ಲ ಒಂದಷ್ಟು ಕುತೂಹಲಗಳು ನಿರೀಕ್ಷೆಗಳಂತೂ ದುಪ್ಪಟ್ಟಾಗ್ತಾನೆ ಇರುತ್ತೆ. ಈಗ ಎಷ್ಟಾಯಿತು ಟೈಮ್ 6 ಗಂಟೆ 10 ನಿಮಿಷ. ಇನ್ನೊಂದು ಗಂಟೆ ತರುವಾಯು ಎಲ್ಲ ಕಡೆ ಕೂಡ ಸ್ಟ್ರಾಂಗ್ ರೂಮ್ ಹತ್ರ ಸ್ಟ್ರಾಂಗಾಗಿ ನಿಂತಿರ್ತಾರೆ ಎಲ್ಲರೂ ಕೂಡ ಸೆಕ್ಯೂರಿಟಿ. ಬಿಕಾಸ್ ನೀವು ವೋಟ್ ಮಾಡಿದ್ದೀರಾ, ಅದೆಲ್ಲವೂ ಕೂಡ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿದೆ. ಒಂದಷ್ಟು ಮಾಹಿತಿಯನ್ನು ಅದಕ್ಕೆ ಮುಂಚೆ ನಾವು ನಿಮ್ಮ ಜೊತೆ ಶೇರ್ ಮಾಡೋದಕ್ಕಂತೂ ಬಯಸ್ತಾ ಇದ್ದೀವಿ. ಅಫ್ಕೋರ್ಸ್ ರಿಕಾಲ್ ಮಾಡ್ಕೊಂಡು ಹೋಗೋಣ, ಎಲ್ರಿಗೂ ಗೊತ್ತೇ ಇರುತ್ತೆ ಈ ಮಾಹಿತಿ, ಬಟ್ ಒಂದು ಸ್ಪಷ್ಟ ಚಿತ್ರಣವನ್ನ ಕ್ವಿಕ್ ಆಗಿ ಕೊಡೋಣ. ಫಸ್ಟ್ ರಾಜರಾಜೇಶ್ವರಿ ನಗರದಲ್ಲಿ ಅಫ್ಕೋರ್ಸ್ ಎಲ್ರಿಗೂ ಗೊತ್ತೇ ಇದೆ, ಮುನಿರತ್ನ ಅವರು ಟಿಕೆಟ್ಗೋಸ್ಕರ ಎಷ್ಟು ಫೈಟ್ ಮಾಡಿದ್ರು. ಫೈನಲಿ ಟಿಕೆಟ್ ತಗೊಂಡ್ಮೇಲೆ ಏನೆಲ್ಲ ಆಯ್ತು. ಅದರಲ್ಲೂ ತುಳಸಿ ಮುನಿರಾಜು ಗೌಡ ಅವರು ಪ್ರಚಾರದಲ್ಲಿ ಕಾಣಿಸ್ತಿಲ್ಲ. ಅಬ್ಬರದ ಪ್ರಚಾರವನ್ನ ಸ್ಟಾರ್ಗಳನ್ನ ಕರೆಸಿ ಮುನಿರತ್ನ ಅವರು ಮಾಡಿದ್ರು. ಸೊ ಮುನಿರತ್ನ ಅವರು ವೋಟಿಂಗ್ ಆ ಕ್ಷೇತ್ರದಲ್ಲಿ ಇರಲಿಲ್ಲ, ಆದ್ರೆ ಅಭ್ಯರ್ಥಿ ಅವರು ರಾಜರಾಜೇಶ್ವರಿ ನಗರದಿಂದ ಆಗಿದ್ರು, ಬಿಜೆಪಿ ಅಭ್ಯರ್ಥಿ. ಅದೇ ಭಿನ್ನ ಮತ ಕಾಂಗ್ರೆಸ್ಗೆ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋ ಮಾತನ್ನ ಕಾಂಗ್ರೆಸ್ನ ಅಭ್ಯರ್ಥಿ ಕುಸುಮಾ ಅವರು ಅದೇ ಆತ್ಮವಿಶ್ವಾಸ ತಗೊಂಡು, ಅಫ್ಕೋರ್ಸ್ ಅವ್ರ ನಾಯಕರೆಲ್ಲರೂ ಕೂಡ ಈ ಬಾರಿ ಇಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತ ಅವರು ಕೂಡ ಅಖಾಡಕ್ಕೆ ಇಳಿದಿದ್ರು. ಇಲ್ಲೂ ಕೂಡ ಸೆಂಟಿಮೆಂಟ್ ವರ್ಕ್ ಆಗುತ್ತಾ, ಅಥವಾ ನಾಯಕರೆಲ್ಲರೂ ಕೂಡ ದೊಡ್ಡವರೆಲ್ಲ ಬಂದು ನಿಂತಿದ್ರಿಂದ ನಮ್ಮನ್ನು ನೋಡಿ ವೋಟ್ ಹಾಕ್ತಾರೆ. ಈ ಭಾಗದಲ್ಲಿ ಆಡಳಿತ ಪಕ್ಷ ಏನ್ ನಡೆಸ್ತಾ ಇದೆ, ಹಣ ಬಲ ತೋಳು ಬಲದಿಂದ ಗೆಲ್ಲೋ ಪ್ರಯತ್ನ ಮಾಡ್ತಿದ್ದಾರೆ. ವೈಯಕ್ತಿಕ ವಿಚಾರ ಅದು ಕೂಡ ಎಲ್ಲವನ್ನು ಕೂಡ ನಡೆದು ಹೋಯ್ತು. ಏಟಿಗೆ ಎದುರಿಟ್ಟು ಅವರು ಕೂಡ ಕೊಟ್ಟರು. ಹಾಗಾಗಿ ಕಾಂಗ್ರೆಸ್ನವರು ನಾವೇನು ಕಡಿಮೆ ಇಲ್ಲ ಅಂತ ಇಲ್ಲೂ ಕೂಡ ಕಣಕ್ಕಿಳಿದಿದ್ದಾರೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅಂತೂ ಅಭ್ಯರ್ಥಿ ನಾನೇ ಅನ್ನೋ ರೀತಿಯಲ್ಲಿ, ಕುಸುಮಾ ಅಲ್ಲಿ ಲಿಸ್ಟ್ ಅಲ್ಲಿ ಅಷ್ಟೇ, ಸೊ ನಾನೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಡಿ ಕೆ ಬ್ರದರ್ಸ್ ಎಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಷ್ಠೆಯಾಗಿ ತಗೊಂಡ್ರು, ಪ್ರಚಾರ ಮಾಡಿದ್ರು, ವಾಕ್ ಪ್ರಹಾರಗಳು ನಡೆದ್ವು, ಅದರಲ್ಲೂ ಎಂತೆಂತ ಟಾಂಗ್ ಗಳನ್ನ ಕೊಡ್ತಾ ಹೋದ್ರು. ಬಟ್ ಬಿಜೆಪಿಗಿರೋ ದೊಡ್ಡ ಕಾನ್ಫಿಡೆನ್ಸ್ ಏನಪ್ಪಾ ಅಂದ್ರೆ, ಜೆಡಿಎಸ್ ನವರು ಕಾಂಗ್ರೆಸ್ನವರೆಲ್ಲ ನಮ್ ಕಡೆ ಬಂದ್ಬಿಟ್ರು, ತುಂಬಾ ಜನಕ್ಕೆ ಮಾಜಿ ಕಾರ್ಪೊರೇಟರ್ಸ್ ಗಳೆಲ್ಲ, ಹಾಗಾಗಿ ಗೆಲುವು ನಮ್ಮದೇ ಅಂತ. ಹಾಗೆ ನಳಿನ್ ಕುಮಾರ್ ಕಟೀಲ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದು, ನೀವು ಬಂಡೆ ಬಂಡೆ ಅಂತ ಕರಿತೀರಿ, ಆದ್ರೆ ಬಂಡೆಯನ್ನ ಸಿಡಿಸುವುದಕ್ಕೆ ಅವರ ಪಕ್ಷದಿಂದಲೇ ಇಲ್ಲಿ ಬಂದಿರೋರೆಲ್ಲ ಡೈನಮೈಟ್ ಇಡ್ತಾರೆ ಅಂತ. ಸೊ ಹಾಗಾಗಿ ಆ ಡೈನಮೈಟ್ಗಳೆಲ್ಲ ಬಂಡೆಯನ್ನ ಛಿದ್ರ ಮಾಡುತ್ತಾ, ಇಲ್ಲ ಬಂಡೆ ಈ ಭಾಗದಲ್ಲಿ ಎದ್ದು ನಿಲ್ತಾರ, ಕಾದು ನೋಡ್ಬೇಕು ಅಷ್ಟೇ. ಇನ್ನು ಜೆಡಿಎಸ್ ಕತೆ ಕೃಷ್ಣಮೂರ್ತಿ ಅವರು ಅಫ್ಕೋರ್ಸ್ ಅವರು ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೇ ಇದ್ದಾರೆ, ನಾವೇ ಗೆಲ್ತೀವಿ ಅಂತ ಹೇಳ್ಬಿಟ್ಟು ಕೃಷ್ಣಮೂರ್ತಿ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ. ಹಾಗಾಗಿ ತ್ರಿಕೋನ ಸ್ಪರ್ಧೆ ಅಂತೂ ಅಫ್ಕೋರ್ಸ್ ಆರ್ ನಗರದಲ್ಲಿ ಇದ್ದೇ ಇದೆ. ಇನ್ನು ವೋಟಿಂಗ್ ಪರ್ಸೆಂಟೇಜ್ ಆರ್ ನಗರದಲ್ಲಿ 2018 54% ವೋಟಿಂಗ್ ಇತ್ತು. 2020ರಲ್ಲಿ ಓಹೋ ಭಯಂಕರವಾಗಿ ಕಡಿಮೆ ಆಗೋಯ್ತು. ಏನು ಇಷ್ಟೊಂದು ಕಡಿಮೆನಾ? 45.2% ಕಡಿಮೆಯಾಗುವುದು ಮತ್ತು ಅತಿ ಹೆಚ್ಚಾಗುವ ವೋಟಿಂಗ್ನಲ್ಲಿ ಯಾರಿಗೋ ಏನೋ ಕಾದಿದೆ ಅಂತ ಅರ್ಥ. ಅದು ಆಡಳಿತ ಪಕ್ಷಕ್ಕೆ ಕಾದಿದೆಯೋ ಅಥವಾ ಪ್ರತಿಪಕ್ಷದ ಕಾದಿದೆಯೋ ಮಾತ್ರ ಗೊತ್ತಿಲ್ಲ, ಅಥವಾ ಇವರಿಬ್ಬರ ಅಡ್ವಾಂಟೇಜ್ ಅನ್ನ ಮೂರನೇವ್ರು ಏನಾದರೂ ತಗೋತಾರೋ ಅದು ಕೂಡ ಕಾದು ನೋಡಬೇಕು ಅಷ್ಟೇ. ಬಟ್ 45.2 ಈ ಆರ್ ನಗರದ ಬ್ಯೂಟಿ ಏನಪ್ಪಾ ಅಂದ್ರೆ, ಆ ಭಾಗದಲ್ಲಿ ಅತಿ ಹೆಚ್ಚು ಶ್ರೀಮಂತರು ಇದ್ದಾರೆ ಮತ್ತು ಕಡುಬಡವರು ಆ ಭಾಗದಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಒಂದು ರೀತಿ ಸ್ಲಮ್ಗಳಿರುವಂತಹ ಜಾಗ ಕೂಡ ಆರ್ ನಗರ. ಒಟ್ಟು ಮತದಾರರು ಹತ್ತತ್ರ 4.25 ಲಕ್ಷ ಜನ, ಪುರುಷರು ಮತ್ತು ಮಹಿಳೆಯರು ಆಲ್ಮೋಸ್ಟ್ ಅಲ್ಲಿದ್ದಾರೆ, ಸೇಮ್ ಟು ಸೇಮ್. ಬಟ್ ಒಂಚೂರು ಪುರುಷರು ಒಂಚೂರು ಜಾಸ್ತಿ, 2.5 ಲಕ್ಷ, ಹತ್ತತ್ರ ಮಹಿಳೆಯರು 2.25 ಲಕ್ಷ. ಸೊ ಈ ಥರರು ಅಫ್ಕೋರ್ಸ್ 85 ಜನ, ಬರೀ ಗಣನೀಯ ಕಡಿಮೆ. ಬಟ್ ಈ ಭಾಗದಲ್ಲಿ ಜಾತಿ ಲೆಕ್ಕಾಚಾರ ಕೂಡ ವರ್ಕ್ ಆಗುತ್ತೆ ಅನ್ನುವುದಾದರೆ, ನಾವು ಒಕ್ಕಲಿಗರು ಅಂತ ಏನು ಮಾತಾಡ್ತೀವಿ, ಅಟ್ ದ ಸೇಮ್ ಟೈಮ್ ಒಂದು ಕಡೆ ಒಕ್ಕಲಿಗರು ಆಲ್ಮೋಸ್ಟ್ ಆಲ್ 50% ಇದ್ದಾರೆ. ಅವರು ಅದನ್ನು ಹೊರತುಪಡಿಸಿ ಬೇರೆ ಬೇರೆಯವರು ಇದ್ದಾರಲ್ಲ, ಅವ್ರನ್ನೆಲ್ಲ ಒಟ್ಟುಗೂಡಿಸ್ಬಿಟ್ರೆ ಅವ್ರನ್ನ ಮೀರಿಸ್ಬಿಡ್ಬೋದು. ಅದೇ ಲೆಕ್ಕಾಚಾರಕ್ಕೆ ಬಂದೆ ನೋಡಿ. ಸೊ ಹಾಗಾಗಿ ಆ ಥರದ ಲೆಕ್ಕಾಚಾರ ಕೂಡ ಕೆಲಸ ಮಾಡುತ್ತಿಲ್ಲ. ಒಕ್ಕಲಿಗರು 1 ಲಕ್ಷವನ್ನು ಮೀರಿ ಮುಂದಕ್ಕಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅವ್ರನ್ನು ತೆಕೆಗೆ ತಗೊಂಡು, ಕುರುಬರು ಲಿಂಗಾಯತರು ಮುಸ್ಲಿಮರೆಲ್ಲ ತೆಕೆಗೆ ತಗೊಂಡ್ರೆ ಅವ್ರನ್ನ ಮೀರಿಸಿ ಬಿಸಾಕ್ಬಿಡ್ಬೋದು. ಸೊ ಹಾಗಾಗಿ ಈ ಪರ್ಮಿಟೇಷನ್ ಮತ್ತು ಕಾಂಬಿನೇಷನ್ ಲಾಜಿಕ್ ಏನಾದರೂ ವರ್ಕ್ ಆಗಿ ಆ ಜನರ ವಿಶ್ವಾಸ ತೆಗೆದುಕೊಂಡು ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಆಗೋದಕ್ಕೆ ಕೊರೋನಾ ಬಂದ ಮೇಲೆ ಜನ ಅಂದ್ರೆ ಮತದಾರರು ಫೇಸ್ ಮಾಡಿದಂತ ಫಸ್ಟ್ ಬೈ ಎಲೆಕ್ಷನ್ ಇದು. ಆಮೇಲೆ ಜನರಿಗೆ ಅದೇನೋ ಬೈ ಎಲೆಕ್ಷನ್ ಮೇಲೆ ಇಷ್ಟ ಇರಲಿಲ್ವಾ, ವೈಯಕ್ತಿಕವಾಗಿ ಇವ್ರುಗಳೇನೋ ರಾಜೀನಾಮೆ ಕೊಟ್ಕೊಳ್ತಾರೆ, ಬೇರೆ ಪಕ್ಷಕ್ಕೆ ಹೋದ್ರು, ಸೊ ಇವ್ರುಗಳ ಲಾಭಕ್ಕೋಸ್ಕರ ಹಿಂಗ್ ಮಾಡ್ಕೊಂಡ್ರು ಅಂತ ನಾವ್ ಯಾಕೆ ವೋಟ್ ಹಾಕ್ಬೇಕು ಅಂತ ಜನ ಇರ್ಬೋದು. ಬಟ್ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ, ಅಲ್ಲಿ ಯಾರ್ಯಾರು ಜಾತಿ ಲೆಕ್ಕಾಚಾರದಲ್ಲಿ ಯಾರು ಬಂದು ವೋಟ್ ಹಾಕಿಲ್ಲ ಅಂತ ಗೊತ್ತಿಲ್ವಲ್ಲ. ಸೊ ಹಾಗಾಗಿ ಯಾರಿಗೆ ಏಟು ಬೀಳುತ್ತೆ ಅನ್ನೋದೀಗ ದೊಡ್ಡ ಮಟ್ಟದಲ್ಲಿ ಕುತೂಹಲ ಇರುವಂತಹ ಪ್ರಶ್ನೆ. 2013 71,000 ಮುನಿರತ್ನ ಅವ್ರು ಗೆದ್ದಿದ್ರು. ಅದಕ್ಕೆ ಮುಂಚೆ 2008ರಲ್ಲಿ ಬಿಜೆಪಿನೇ ಅಂದ್ರೆ ಕೆಳಗಿದಾರಲ್ಲ ಎಂ ಶ್ರೀನಿವಾಸ್ ಅವರು ಭರ್ಜರಿ ಗೆದ್ದಿದ್ರು 2008ರಲ್ಲಿ. ಯಾಕೆಂದ್ರೆ 2008 ಪುನರ್ವಿಂಗಡಣೆ ಕ್ಷೇತ್ರ ಪುನರ್ವಿಂಗಡಣೆ ಆದಮೇಲೆ ಉತ್ತರಹಳ್ಳಿ ಜೊತೆ ಇದ್ದಂತಹ ಆರ್ ನಗರ ಕ್ಷೇತ್ರ ಸಪರೇಟ್ ಆಯಿತು. ಆವಾಗ ಬಿಜೆಪಿಯ ಅಭೂತಪೂರ್ವ ಯಶಸ್ಸು. ಅದಾದಮೇಲೆ 2013 ಬಿಜೆಪಿ ಹಂಗೆ ಕೆಳಗೆ ಬಿತ್ತು. ತದನಂತರ ಬಿಜೆಪಿ ಕ್ಯಾಂಡಿಡೇಟ್ ಚೇಂಜ್ 2018ರಲ್ಲಿ. ಆವಾಗ ಮತ್ತೆ ಬಿಜೆಪಿ ಸೆಕೆಂಡ್ ಪ್ಲೇಸ್, ಬಿಕಾಸ್ ಆವಾಗ ಮುನಿರತ್ನ ಅವರು ಕಾಂಗ್ರೆಸ್ಸಲ್ಲಿದ್ದರು, ಆವಾಗ ಅವ್ರು ಗೆದ್ದರು. ಈಗ 2020ರಲ್ಲಿ ಬೈ ಎಲೆಕ್ಷನ್ ಆಗ್ತಾ ಇದೆ. ಲೆಟ್ಸ್ ಸಿ. ಬಿಜೆಪಿಯವರು ಹೇಳ್ತಿರೋದು
ಪಕ್ಷವೂ ಇದೆ, ಆದ್ರೆ ಕ್ಯಾಂಡಿಡೇಟ್ ಕೂಡ ಅತ್ಯದ್ಭುತವಾದಂತಹ ಕೆಲಸ ಮಾಡಿದ್ದಾರೆ. ಎಷ್ಟು ಲೀಡಲ್ಲಿ ಗೆಲ್ತಾರೆ, ಗೆದ್ದಿದ್ ಬಿಟ್ಟಿದ್ದಾರೆ ಬಿಜೆಪಿ ಪ್ರಕಾರ, ಬಟ್ ಎಷ್ಟು ಲೀಡ್ ಅದೊಂದು ಕುತೂಹಲ ಇದೆ. ಅಟ್ ದ ಸೇಮ್ ಟೈಮ್ ಇದು ಬಿಜೆಪಿ ಅವ್ರ ಕತೆ ಆದ್ರೆ ಕಾಂಗ್ರೆಸ್ನವರು ಕೂಡ ನಿನ್ನೆ ಮಾತಾಡ್ಲಿಲ್ವ ಮಾಜಿ ಮುಖ್ಯಮಂತ್ರಿಗಳು ಬಾದಾಮಿಯಲ್ಲಿ ನಿಂತ್ಕೊಂಡು ನಾನು ಎಲ್ಲಾ ಕಡೆ ಹೋಗಿದ್ದೀನಿ, ನಾನು ನೋಡಿದ್ದೀನಿ ಕಾಂಗ್ರೆಸ್ ಗೆಲ್ಲುತ್ತೆ, ಅವಾಗಿವ ಯಾವುದು ಇಲ್ಲ ಅಂತ ಅವ್ರ ಕಾನ್ಫಿಡೆನ್ಸು. ಇನ್ನು JDS ನವರು ಗೆದ್ದೇ ಗೆಲ್ತೀವಿ, ಮಾರ್ಜಿನ್ ಕಡಿಮೆ ಅಂತ ಅವರು ಹೇಳ್ತಿದ್ದಾರೆ. ಲೆಟ್ಸ್ ಗೋ ಲೈವ್. ಹಾಗಿದ್ರೆ ಲೈವ್ ಅಂದ ತಕ್ಷಣ ನೆನಪಾಗೋದೆ ಫಸ್ಟ್ RR ನಗರಕ್ಕೆ ಹೋಗೋಣಪ್ಪ, ಅಲ್ಲೇನು ನಡೀತಿದೆ ನೋಡೋಣ ಅಂತ. ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ಹಳಕಟ್ಟಿ ರಾಜರಾಜೇಶ್ವರಿ ನಗರದಿಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಶ್ರೀನಿವಾಸ್. ಬೆಂಗಳೂರಿನಲ್ಲಿ ಬೆಳಗ್ಗೆ 5 ಗಂಟೆಗೋ 4:15ಗೆ ಎದ್ದು ಓಡಾಡೋರಿಗೆ ಏನಪ್ಪ ಚಳಿ ಅಂತ ಅನಿಸ್ತಾ ಇರುತ್ತೆ. ಇವತ್ತು ಬೆಳಗ್ಗೆ ಈ ನ್ಯೂಸ್ ಇದೆಯಲ್ಲ, ಇದೊಂದಷ್ಟು ದೊಡ್ಡ ಮಟ್ಟದಲ್ಲಿ ಹೀಟ್ ಅಂತೂ ಕ್ರಿಯೇಟ್ ಆಗೇ ಇದೆ, ಅನುಮಾನನೇ ಇಲ್ಲ. ಬೆಳಗ್ಗೆ RR ನಗರಕ್ಕೆ ಹೋಗಿದ್ದೀರಿ, ಹೇಗಿದೆ ವಾತಾವರಣ? ಇಷ್ಟು ದಿನ ನೋಡಿದ್ದಕ್ಕೂ ಇವತ್ತಿನ ಸಿಚುವೇಶನ್ಗೂ ಕುತೂಹಲಗಳು, ನಿರೀಕ್ಷೆಗಳು ಯಾವ್ಯಾವ ಪಕ್ಷದಲ್ಲಿ, ಕಾರ್ಯಕರ್ತರಲ್ಲಿ, ರಾಜಕಾರಣಿಗಳಲ್ಲಿ ಹೇಗಿದೆ? ಹರೀಶ್, RR ನಗರದ ಮಿನಿ ವಾರ್ ಏನ್ ನಡೆದಿತ್ತು, ಆ ಒಂದು ಮತದಾನದ ಒಂದು ಮತ ಎಣಿಕೆ ಕಾರ್ಯ ಇವತ್ತು ಆರಂಭ ಆಗುತ್ತೆ. ಮತ ಎಣಿಕೆಗೆ ಒಂದು ಕ್ಷಣಗಣನೆ ಶುರುವಾಗಿದೆ ಅಂತ ಹೇಳ್ಬೋದು. RR ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಜ್ಞಾನಾಕ್ಷಿ ವಿದ್ಯಾನಿಕೇತನ್ ಏನ್ ಶಾಲೆ ಇದೆ, ಈ ಶಾಲೆಯಲ್ಲಿನ ಒಂದು ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಆದ್ರೆ 8 ಗಂಟೆಗೆ ಶುರು ಆಗ್ತಕ್ಕಂತಹ ಮತ ಎಣಿಕೆ ಕಾರ್ಯದಲ್ಲಿ ಮೊದಲೇದಾಗಿ ಅಂಚೆ ಮೂಲಕ ಆಗಿರ್ತಕ್ಕಂತಹ ಮತಗಳ ಒಂದು ಎಣಿಕೆ ಆಗುತ್ತೆ. ಆಮೇಲೆ EVMs ನಲ್ಲಿ ಇರ್ತಕ್ಕಂತಹ ಒಂದು ಮತಗಳ ಎಣಿಕೆ ಆರಂಭ ಆಗುತ್ತೆ. ಇದಕ್ಕಾಗಿ ಚುನಾವಣಾ ಆಯೋಗದ 250 ಸಿಬ್ಬಂದಿಗಳು ಮತ್ತು ಭದ್ರತೆಗಾಗಿ 1600 ಪೊಲೀಸ್ ಸಿಬ್ಬಂದಿಗಳು ಹಗಲಿರುಳು ಒಂದು ಶ್ರಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಸ್ಪಷ್ಟವಾಗಿರ್ತಕ್ಕಂತಹ ಒಂದು ಚಿತ್ರಣ 11 ಗಂಟೆಗೆ ಸಿಗುತ್ತೆ ಅಂತಕ್ಕಂಥ ಮಾಹಿತಿಯನ್ನ ನಿನ್ನೆ ಚುನಾವಣಾ ಆಯೋಗದ ಅಧಿಕಾರಿಗಳು ವ್ಯಕ್ತಪಡಿಸಿದ್ರು. ಆದ್ರೆ ಪ್ರತಿಷ್ಠೆಯ ಜಿದ್ದಾಜಿದ್ದಿಯ ಮತ್ತು ಸವಾಲಿಗೆ ಕಾರಣ ಆಗಿರ್ತಕ್ಕಂತಹ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗಿರ್ತಕ್ಕಂತಹ ಈ ಒಂದು ಮಿನಿ ವಾರ್ನಲ್ಲಿ ಮತದಾರ ಯಾರಿಗೆ ತನ್ನ ಆಶೀರ್ವಾದವನ್ನು ತೋರಿದ್ದಾನೆ, ರಾಜರಾಜೇಶ್ವರಿ ಆಶೀರ್ವಾದ ಯಾರ ಬೆನ್ನಿಗಿದೆ ಮತ್ತು ರಾಜರಾಜೇಶ್ವರಿ ಕ್ಷೇತ್ರದ ಅಧಿಪತಿ ಯಾರಾಗ್ತಾರೆ ಅನ್ನೋದಕ್ಕೆ ಕ್ಷಣಗಣನೆ ಶುರು ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಅದರಲ್ಲೂ ಪ್ರಮುಖವಾಗಿ ಆಡಳಿತಾರೂಢ ಬಿಜೆಪಿ ಮತ್ತೆ ತನ್ನ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೋಬೇಕು, ಅಭಿವೃದ್ಧಿಗೆ ಮತ್ತೆ ಮತದಾರ ಮತ ನೀಡಿದಾನೆ, ಆಶೀರ್ವಾದ ಮಾಡಿದಾನೆ ಅಂತಕ್ಕಂಥ ಒಂದು ಸಂದೇಶವನ್ನ ರವಾನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಬಿಜೆಪಿಗಿದೆ. ಅಂದ್ರೆ ಕಾಂಗ್ರೆಸ್ ಇಲ್ಲಿ ಪ್ರತಿಷ್ಠೆ ಕಣವಾಗಿ ಈ ಕ್ಷೇತ್ರವನ್ನು ತೆಗೆದುಕೊಂಡಿತ್ತು. DK ಶಿವಕುಮಾರ್ KPCC ಅಧ್ಯಕ್ಷ ಆದ ಬಳಿಕ ಇದು ಮೊದಲ ಚುನಾವಣೆ, ಹಾಗಾಗಿನೇ ಕೂಡ ಇಲ್ಲಿ ಗೆಲ್ಲಬೇಕು ಅಂತಕ್ಕಂತಹ ಒಂದು ಪ್ರತಿಷ್ಠೆಯನ್ನ DK ಬ್ರದರ್ಸ್ ತೆಗೆದುಕೊಂಡಿದ್ದಾರೆ. ಜೊತೆಗೆ BBMP ಚುನಾವಣೆ ಕೂಡ ಹತ್ತಿರದಲ್ಲಿ ಬರ್ತಾ ಇರೋದ್ರಿಂದ ತನ್ನ ಪ್ರತಿಶತ ಮತವನ್ನ ಏರಿಕೆ ಮಾಡಬೇಕು, ಆದಷ್ಟು BBMPಗೆ ಪಕ್ಷವನ್ನ ಸರ್ವಸನ್ನದ್ಧಗೊಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ JDS ಇಲ್ಲಿ ತನ್ನ ಪ್ರಚಾರ ಕಾರ್ಯವನ್ನು ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ನೋಡ್ರೋ ಹಾಗೆ ಬೈ ಎಲೆಕ್ಷನ್ಗಳು ಯಾರು ವೋಟ್ ಮಾಡಿರ್ತಾರೆ ಅವ್ರಿಗೂ ದೊಡ್ಡ ನಿರೀಕ್ಷೆ ಇದ್ದೇ ಇರುತ್ತೆ. ಆದ್ರೆ ಯಾಕೋ ಗೊತ್ತಿಲ್ಲ, ಈ ಪ್ರಶ್ನೆ ನಿಮ್ಮನ್ನು ಕೇಳಬೇಕು. RR ನಗರದಲ್ಲಿ ವೋಟಿಂಗ್ ಪರ್ಸೆಂಟೇಜೇ ಪಾತಾಳಕ್ಕೆ ಬಿರೋ ಥರ 45% ಅಷ್ಟು ವೋಟ್ ಆಗಿದೆ. ರಾಜಕಾರಣಿಗಳು ಕುತೂಹಲದಲ್ಲಿದ್ದಾರೆ, ಅಭ್ಯರ್ಥಿಗಳಂತೂ ಇದ್ದೇ ಇರ್ತಾರೆ. ಜನರಿಗೆ ಏನಾದರೂ ಆಸಕ್ತಿ ಇದೆಯಾ ಇವತ್ತು? ಓಹೋ ಏನಾಗುತ್ತೆಪ್ಪ ನೋಡಬೇಕು, ಆ ಥರದೊಂದು ಇಂಟ್ರೆಸ್ಟಿಂಗ್ ಕ್ರಿಯೇಟ್ ಆಗಿದೆ ಅಂತ ಅನ್ಸುತ್ತಾ? ಹರೀಶ್, ಇಲ್ಲಿ ಮತದಾನ ಸಂದರ್ಭದಲ್ಲಿನೇ ಈ ಒಂದು ಕ್ಷೇತ್ರದ ಮತದಾರ ಒಂದು ಆಸಕ್ತಿಯನ್ನು ತೋರಿಸಲಿಲ್ಲ. ಮತ ಹಾಕಬೇಕು, ಮತಗಟ್ಟೆಗೆ ಬಂದು ಮತ ಹಾಕಬೇಕು ಅಂತಕ್ಕಂಥ ಒಂದು ಆಸಕ್ತಿಯನ್ನ ಇಲ್ಲಿನ ಒಂದು ಮತದಾರ ತೋರಿಸಿರ್ಲಿಲ್ಲ. ಹಾಗಾಗಿನೇ ಕೂಡ ಇದು ಈ ಒಂದು ಕ್ಷೇತ್ರವನ್ನು ಹೊರತುಪಡಿಸಿ ರಾಜ್ಯದ ವಿವಿಧೆಡೆ ಈ ಒಂದು ಕ್ಷೇತ್ರದ ಒಂದು ಫಲಿತಾಂಶ ಏನಿದೆ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿದೆ, ಸಾಕಷ್ಟು ಕುತೂಹಲವನ್ನು ಕೇಳಿಸಿದೆ. ಏನಾಗುತ್ತಪ್ಪ ನೋಡೋಣ. ಅಂದ್ರೆ ಸಾಕಷ್ಟು ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನವರು ಸಾಕಷ್ಟು ಆರೋಪಗಳನ್ನ ಬೇರೆ ಬೇರೆ ವೇದಿಕೆಗಳಲ್ಲಿ ಮಾಡಿದ್ರು. ಅದು ಸದನ ಇರಬಹುದು, ಸದನದ ಹೊರಗಡೆ ಇರಬಹುದು, ಮತ್ತು ಚುನಾವಣೆ ಇರಬಹುದು, ಚುನಾವಣೆ ಇಲ್ಲದೆ ಇರಬಹುದು. ಹಾಗಾಗಿ ಕೂಡ ಎಲ್ಲ ಒಂದು ಆರೋಪಗಳಿಗೂ ಬಿಜೆಪಿ ತಕ್ಕದಾಗಿರ್ತಕ್ಕಂಥ ಪ್ರತ್ಯುತ್ತರವನ್ನು ಕೂಡ ನೀಡಿತ್ತು. ಹೀಗಾಗಿ ಈ ಕ್ಷೇತ್ರದ ಮತದಾರರನ್ನು ಹೊರತುಪಡಿಸಿ ರಾಜ್ಯದ ಏನು ಮೂಲೆ ಮೂಲೆಗಳಲ್ಲೂ ಕೂಡ ಈ ಒಂದು RR ನಗರದ ಒಂದು ಅಧಿಪತಿ ಯಾರಾಗ್ತಾರೆ, ಫಲಿತಾಂಶ ಏನಾಗುತ್ತೆ ಅಂತಕ್ಕಂಥ ಒಂದು ದೊಡ್ಡ ಕುತೂಹಲ ಇದೆ. ಅದರ ಮಟ್ಟಿಗೂ ಕೂಡ ಮತ ನೀಡಿರ್ತಕ್ಕಂತಹ 2 ಲಕ್ಷದ ಜನ ಏನಿದ್ದಾರೆ, 2,09,000 ಇವರಲ್ಲೂ ಕೂಡ ಒಂದು ಕುತೂಹಲ ಇದೆ. ಅಂದ್ರೆ ಯಾರು ಗೆಲ್ತಾರೆ ಅಂತಕ್ಕಂಥದ್ದು. ಅಂದ್ರೆ ಸುಮಾರು 4,61,000 ಮತಗಳಲ್ಲಿ ಕೇವಲ 45% ಮಾತ್ರ ಮತದಾನ ಆಗಿತ್ತು. 2018ರಲ್ಲಿ 54% ಮತದಾನ ಆಗಿತ್ತು. ಆದ್ರೆ ಯಾಕೋ ಏನೋ ಈ ಬಾರಿ ಮತದಾರ ಮತಗಟ್ಟೆಗೆ ಬರುವಲ್ಲಿ ಕೆಲವೊಂದಿಷ್ಟು ನಿರ್ಲಕ್ಷ್ಯವನ್ನು ವಹಿಸಿದ್ದ. ಇದಕ್ಕೆ ಕೋವಿಡ್ ಕೂಡ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತಕ್ಕಂಥ ಒಂದು ಮಾತು ಕೂಡ ಕೇಳಿ ಬಂದಿತ್ತು. ಆದ್ರೆ ಕೆಲವೊಂದಿಷ್ಟು ಲೆಕ್ಕಾಚಾರಗಳ ನಡುವೆ ಮತ ಪ್ರತಿಶತ ಪ್ರಮಾಣ ಏನು ಕಡಿಮೆ ಆಗಿದೆ,
ಇದು ನಮಗೆ ವರವಾಗುತ್ತೆ ಅಂತಕ್ಕಂಥ ಲೆಕ್ಕಾಚಾರ ಆಡಳಿತ ಪಕ್ಷದಾಗಿದ್ರೆ ಇದು ಆಡಳಿತ ಪಕ್ಷಕ್ಕೆ ಲಾಭ ಆಗಲ್ಲ, ನಮಗೆ ಲಾಭ ಆಗುತ್ತೆ ಅಂತಕ್ಕಂಥ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ನಲ್ಲಿದು. ಹೀಗಾಗಿ ಕೂಡ ಪ್ರತಿ ಬೂತ್ಗಳಲ್ಲೂ ಕೂಡ ಎಷ್ಟೆಷ್ಟು ಒಂದು ಮತ ಪ್ರಮಾಣ ಆಗಿದೆ, ಯಾವ ಭಾಗಗಳಲ್ಲಿ ಯಾವ ಕಮ್ಯುನಿಟಿ ಅವರು ಬಂದು ಮತವನ್ನು ಚಲಾಯಿಸಿದ್ದಾರೆ, ಹೀಗಾಗಿ ಆಯಾ ಒಂದು ಕಮ್ಯುನಿಟಿಯ ಮತ ನಮಗೆ ಬರುತ್ತೆ ಅಂತಕ್ಕಂಥ ಒಂದು ಲೆಕ್ಕಾಚಾರದಲ್ಲಿ ಪಕ್ಷದ ಒಂದು ಅಭ್ಯರ್ಥಿಗಳಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಅಭಿವೃದ್ಧಿ ಮತ್ತು ಪ್ರತಿಪಕ್ಷ ಆಡಳಿತ ಪಕ್ಷ ಅನ್ನೋದಕ್ಕಿಂತ ಈ ಆರ್ ನಗರದಲ್ಲಿ ಜಾತಿಯ ಒಂದು ಮೇಲೇನೆ ಒಂದು ಚುನಾವಣೆ ಆಗಿತ್ತು ಅಂತಕ್ಕಂಥದ್ದು. ಅಂದ್ರೆ ಮುನಿರತ್ನ ಆಗಿದ್ದವರು ಮುನಿರತ್ನ ನಾಯ್ಡು ಆದ್ರು, ಕುಸುಮ ಆಗಿದ್ದವರು ಕುಸುಮ ಗೌಡ ಆದ್ರು ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ಜಾತಿನೇ ಪ್ರಮುಖವಾಗಿರ್ತಕ್ಕಂಥ ಅಸ್ತ್ರ ಆಗಿತ್ತು, ಅಭಿವೃದ್ಧಿಯಲ್ಲಿ ಗೌಣ ಆಗಿತ್ತು ಅಂತಕ್ಕಂಥದ್ದು. ಹೀಗಾಗಿನೇ ಕೂಡ ಮತ ಎಣಿಕೆಗೆ ಕ್ಷಣಗಣನೆ ಶುರುವಾಗಿದೆ. ಮತದಾರನ ಒಂದು ಆಶೀರ್ವಾದ, ಮತದಾರನ ಒಂದು ಕೃಪೆ ಯಾರ ಮೇಲೆ ಇದೆ ಅನ್ನೋದು ಕೆಲವೇ ಗಂಟೆಗಳಲ್ಲಿ ಕೂಡ ಹೊರ ಬೀಳಲಿದೆ. ವೆರಿ ಟ್ರೂ ಶ್ರೀನಿವಾಸ್ ಹಳಕಟ್ಟಿ. ಇವತ್ತಂತೂ ನಿಮಗೂ ತುಂಬಾ ಕೆಲಸ ಇದೆ, ನಮಗೂ ತುಂಬಾ ಕೆಲಸ ಇದೆ. ನಾವಂತೂ ಮತ್ತೆ ಬರ್ತಾನೆ ಇರ್ತೀವಿ, ಅಲ್ಲಿಂದ ಅಪ್ಡೇಟ್ಸ್ಗಳನ್ನ ತೆಗೆದುಕೊಳ್ತಾ ಇದೀವಿ. ಇದು ಆರ್ ನಗರದ ಒಂದು ಚಿತ್ರಣವನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡಿದೀವಿ. ಆರ್ ನಗರ